ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. ಕಳೆದ ವಾರ ತರಳುಬಾಳು ಮಠದ ಬಗ್ಗೆ ಯಾವ ರೀತಿ ಅಕ್ರಮವಾಗಿ ಕೆಲಸಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ದಾಖಲೆ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಾರ ಮತ್ತೊಂದು ಅಕ್ರಮ, ಅದರಲ್ಲೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಳಪಡುವಂತಹ ಗ್ರಾಮಗಳಲ್ಲಿ ಈ ಬ್ಲೂ ಪ್ರಿಂಟ್ ರೆಡಿ ಮಾಡುವಂತಹ ವಿಚಾರದಲ್ಲಿ ಯಾವ ರೀತಿ ಕಾನೂನು ಬಾಹಿರವಾಗಿ ಅನುಮೋದನೆ ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೇಮ್ ಡಿಟೋ ಮೂಡಾ ಕೇಸ್ ತರಾನೇ ಮೈಸೂರು ಪ್ರಾಧಿಕಾರಕ್ಕೆ ಒಳಪಡುವಂತಹ ಗ್ರಾಮಗಳಲ್ಲಿ ಕೆಲವೊಂದು ಅಕ್ರಮ ನಡೆದಿದೆ. ಈ ವಿಚಾರಕ್ಕೆ ಹೋಗೋಕ್ಕೂ ಮುಂಚೆ ಮೂಡಾ ಕೇಸ್ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಗೊತ್ತಿದೆ, ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲೇ ಚರ್ಚೆಗೆ ಒಳಪಟ್ಟಂತಹ ವಿಚಾರ ಇದು. ವಿಪಕ್ಷಗಳು ಕೂಡ ಇದರ ವಿರುದ್ಧ ಧರಣಿಗೆ ಕೂತಿದ್ವು. ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿದ್ರು. ಸ್ನೇಹಮಯಿ ಕೃಷ್ಣ ಅನ್ನುವಂತಹ ವ್ಯಕ್ತಿ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾರೆ. ಆ ದೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ 14 ಬದಲಿ ನಿವೇಶನಗಳನ್ನ ಮೂಡಾದಿಂದ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನ ಕೊಡ್ತಾರೆ. ಅದೇ ದೂರನ್ನ ಆಧರಿಸಿ ರಾಜ್ಯಪಾಲರು ಕೂಡ ಅನುಮತಿಯನ್ನ ಕೊಡ್ತಾರೆ, ವಿಚಾರಣೆಯನ್ನ ನಡೆಸಿ ಇದರ ಮೇಲೆ ಅಂತ ಹೇಳಿ. ಲೋಕಾಯುಕ್ತ ಇದರ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗುತ್ತೆ. ಅದರಲ್ಲೂ ಯಾವಾಗ ಈ ವಿಚಾರ ದೇಶದಲ್ಲಿ ಚರ್ಚೆಗೆ ಒಳಪಡುತ್ತೆ, ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡಗಳು ಹೇರಲಾಗುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಈ 14 ಬದಲಿ ನಿವೇಶನಗಳನ್ನ ವಾಪಸ್ ನೀಡ್ತಾರೆ. ನನಗೆ ಈ ಸೈಟ್ಗಳು ಬೇಡ ಅಂತ ಹೇಳಿ ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು. ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು. ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ, ರಾಜಕೀಯ ದ್ವೇಷ ಕೆಲಸವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ, ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಾದ ಬಳಿಕ ಲೋಕಾಯುಕ್ತ ವಿಚಾರಣೆಯನ್ನು ನಡೆಸುತ್ತೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೂಡ ವಿಚಾರಣೆಯನ್ನ ನಡೆಸುತ್ತೆ. ಆದ್ರೆ ಈ ವಿಚಾರಣೆಯನ್ನ ಲೋಕಾಯುಕ್ತ ನಡೆಸಿದ್ಯಲ್ಲ, ಅದರ ವರದಿಯನ್ನ ಈಗಲೂ ಕೂಡ ಸಬ್ಮಿಟ್ ಮಾಡಿಲ್ಲ, ಯಾವುದೇ ರಿಪೋರ್ಟ್ ಅನ್ನ ರೆಡಿ ಮಾಡಿಲ್ಲ. ಇವರು ಜೆಡಿಎಸ್ನವರು ಸುಳ್ಳು ಆರೋಪಗಳು ಮಾಡಿದಾಗ ಬರ್ತದೆ, ಏನ್ ಮಾಡಕ್ಕಾಗಲ್ಲ. ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಇರ್ತದೆ? ಈ ಸಂಬಂಧವೇ ಇಲ್ಲ. ಇದು ಲೋಕಾಯುಕ್ತವ್ರು ಕೇಳದಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಅನ್ನೋರು ಲೋಕಾಯುಕ್ತ ತನಿಖೆ ಬಗ್ಗೆಯೂ ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಅವರ ಮೇಲೆ ಒಂದಷ್ಟು ಅಧಿಕಾರದ ಒತ್ತಡವನ್ನ ಹೇರಲಾಗಿದೆ. ನೀವು ತನಿಖೆಯನ್ನ ಈ ರೀತಿ ಮಾಡಬೇಕು, ತನಿಖೆಯನ್ನ ಆಳವಾಗಿ ನಡೆಸಬಾರದು ಅನ್ನುವಂತ ಸಾಕಷ್ಟು ಒತ್ತಡಗಳು ಹೇರಲಾಗಿದೆ ಅಧಿಕಾರಿಗಳ ಮೇಲೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅನ್ನೋರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಸರ್, ಇಲ್ಲಿ ಸಮಸ್ಯೆ ಆಗಿರೋದಾಗ ಸರ್, ತನಿಖಾಧಿಕಾರಿ ಅಂತ ಸರ್ವಾಧಿಕಾರಿ ಅಂತ ಹೇಳಿ ಭಾವನೆ ಇದೆ, ಅದು ತಪ್ಪು. ತನಿಖಾಧಿಕಾರಿ ನನ್ನ ಪ್ರತಿನಿಧಿಯಾಗಿ, ದೂರುದಾರರ ಪ್ರತಿನಿಧಿಯಾಗಿ ತನಿಖೆ ಮಾಡಿಸುವಂತ ಅಧಿಕಾರಿ ಹೊರತು ಅವ್ರು ಸರ್ವಾಧಿಕಾರಿ ಅಲ್ಲ. ಸೊ ನಾನು ದೂರುದಾರನಾಗಿರೋದ್ರಿಂದ ನನ್ನ ದೂರಿಗೆ ಸಂಬಂಧಪಟ್ಟಂತೆ ಆರೋಪವನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಏನನ್ನು ತನಿಖೆ ಮಾಡಬೇಕು, ಯಾವ್ಯಾವ ಇದನ್ನು ಮಾಡಬೇಕು ಅನ್ನೋ ಇದು ನನಗೆ ಹಕ್ಕಿದ್ದೇ ಇದೆ. ಈಗ ನಾನು ಅನುಮಾನ ವ್ಯಕ್ತಪಡಿಸಿ ಅದ್ರ ಬಗ್ಗೆ ವಿಚಾರಣೆ ನಡೆಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಒಂದು ಎಚ್ಚರಿಕೆಯನ್ನು ಕೊಟ್ಟು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಲೋಕಾಯುಕ್ತ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ತನಿಖೆ ಮುಂದುವರಿಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀನಿ. ಮೂಡಾ ಕೇಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದ ಬೆನ್ನಲ್ಲೇ ಬೇರೆ ಬೇರೆ ವಿಚಾರಗಳು ಕೂಡ ಬೇರೆ ಬೇರೆ ಆಯಾಮದಲ್ಲಿ ತೆರೆದುಕೊಳ್ತಾ ಹೋದ್ವು. ಆದ್ರೆ ಸದ್ಯಕ್ಕೆ ಇದೇ ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಗ್ರಾಮಗಳಲ್ಲಿ ಬ್ಲೂ ಪ್ರಿಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಧಿಕಾರಿಗಳು, ಇಂಜಿನಿಯರ್ಗಳು ಅನುಮೋದನೆಯನ್ನ ಕೊಡ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಅನ್ನೋದ್ರ ಬಗ್ಗೆ ದಾಖಲೆ ಸಮೇತ ನಾನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಳಪಡುವ ಗ್ರಾಮಗಳ ವಿವಿಧ ಸರ್ವೆ ನಂಬರ್ಗಳಲ್ಲಿನ ಆಸ್ತಿಗಳ ವಿನ್ಯಾಸ ನಕ್ಷೆಗಳಿಗೆ ಕಾನೂನು ಬಾಹಿರವಾಗಿ ಅನುಮೋದನೆಯನ್ನ ನೀಡಿರುವಂತಹ ಬಹು ದೊಡ್ಡ ಅಕ್ರಮ ಸದ್ಯ ತನಿಖೆಯಿಂದ ಬಯಲಾಗಿದೆ. ಒಟ್ಟು 49ಕ್ಕೂ ಹೆಚ್ಚಿನ ಪ್ರಕರಣಗಳಲ್ಲಿ ಮೈಸೂರು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ಗಳು, ವಿವಿಧ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಮೂಡಾ ವ್ಯಾಪ್ತಿಯೊಳಪಡುವಂತಹ ಪ್ರದೇಶಗಳಿಗೆ ನಿಯಮ ಬಾಹಿರವಾಗಿ ನಕ್ಷೆಯನ್ನ ತಯಾರಿಸಿ ಅದಕ್ಕೆ ಅನುಮೋದನೆಯನ್ನ ನೀಡಿದ್ದಾರೆ. ನಮೂನೆ 9, 11A ಮತ್ತು 11B ನೀಡಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಇದರಿಂದ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕವಾಗಿ ನಷ್ಟ ಉಂಟಾಗಿದೆ. ಇನ್ನು ಮೈಸೂರು ತಾಲೂಕಿನ ಸಿದ್ಲಿಂಗಪುರ, ಬೆಳವಾಡಿ, ನಾಗವಾಲ, ಬೋಗಾದಿ, ವಾಜಮಂಗಲ, ಇಲವಾಲ, ಮರಟಿಕ್ಯಾತನಹಳ್ಳಿ, ಹೊಸಹುಂಡಿ, ಶ್ರೀರಾಂಪುರ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದಿರುವಂತಹ ಅಕ್ರಮವನ್ನ ತನಿಖಾ ತಂಡ ಈಗ ಸದ್ಯ ಬಯಲು ಮಾಡಿದೆ. ಇಷ್ಟು ಗ್ರಾಮಗಳಲ್ಲಿ ಸರ್ವೆಗಳಲ್ಲಿ ವಿನ್ಯಾಸ ನಕ್ಷೆ ವಿಚಾರದಲ್ಲಿ ಒಂದಷ್ಟು ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖಾ ತಂಡ ಬಯಲು ಮಾಡಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ
ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಮಂಜೂರು ಮಾಡಿದಂತ ಈ 14 ಬದಲಿ ನಿವೇಶನಗಳನ್ನ ಕುರಿತು ತನಿಖೆ ನಡೀತಿರುವಂತಹ ಟೈಮ್ನಲ್ಲೇ ಇದೇ ಪ್ರಾಧಿಕಾರದ ವ್ಯಾಪ್ತಿಗೊಳಪಡುವಂತಹ ಗ್ರಾಮಗಳಲ್ಲೂ ಕೂಡ ಅಕ್ರಮ ನಡೆದಿರೋದು ಪ್ರಕರಣಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಮೈಸೂರು ನಂಜನಗೂಡು ಸ್ಥಳೀಯ ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಅನಧಿಕೃತ ಬಡಾವಣೆ ಮತ್ತು ಕಟ್ಟಡ ನಿರ್ಮಾಣ ಆಗ್ತಿದೆ ಅಂತ ಹೇಳಿ ಖುದ್ದು ಮೂಡ ಆಯುಕ್ತರೇ ವರದಿಯನ್ನ ಮಾಡಿದ್ರು. ಈ ಬಗ್ಗೆ ಈ ಹಿಂದಿನ ಬಿಜೆಪಿ ಸರ್ಕಾರ ಏನಿದೆ 2022ರ ಡಿಸೆಂಬರ್ 1ರಲ್ಲಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರ 2023 ನವೆಂಬರ್ 27ರಂದು ತನಿಖಾ ತಂಡವನ್ನ ರಚನೆ ಮಾಡಿತ್ತು. 2024ರ ಜನವರಿ 10ರಂದು ತಪಾಸಣೆಯನ್ನ ನಡೆಸಿ ತನಿಖಾ ತಂಡ 2024 ಫೆಬ್ರವರಿ 6ರಂದು ಮೈಸೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಒಂದು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ತನಿಖಾ ವರದಿಯ ಪ್ರತಿ ಈಗ ಸದ್ಯದ ಈ ಫೈಲ್ಗೆ ಲಭ್ಯ ಆಗಿದೆ. ಮೈಸೂರು ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿರುವಂತಹ ವಿನ್ಯಾಸ ನಕ್ಷೆಗಳಿಗೆ ಕಾನೂನು ಬಾಹಿರವಾಗಿ ಅನುಮೋದನೆಯನ್ನ ನೀಡಲಾಗಿದೆ. ನಾನು ಈಗಾಗಲೇ ಹೇಳಿದಂತೆ ಒಟ್ಟು 49 ಪ್ರಕರಣಗಳಲ್ಲಿ ಸರ್ಕಾರದ ಆದೇಶವನ್ನ ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ. ಈ ಪ್ರಕರಣಗಳಲ್ಲಿ ಉಲ್ಲೇಖಿಸಿರುವಂತಹ ಗ್ರಾಮಗಳು ಸ್ಥಳೀಯ ಯೋಜನಾ ಪ್ರಾಧಿಕಾರ ವ್ಯಾಪ್ತಿಗೊಳಪಟ್ಟಿದೆ. ಈ ಗ್ರಾಮಗಳ ಸರ್ವೆ ನಂಬರ್ಗಳ ಅನ್ಯಕ್ರಾಂತಗೊಂಡಂತಹ ಆಸ್ತಿಗಳ ವಿನ್ಯಾಸದಲ್ಲಿ ರಚನೆಗೊಂಡಿರುವಂತಹ ಬಹು ನಿವೇಶನ ಹಾಗೂ ಏಕ ನಿವೇಶನ ನಕ್ಷೆಗಳೇನಿದೆ, ಬ್ಲೂ ಪ್ರಿಂಟ್ ಏನಿದೆ, ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಲಾಗಿದೆ. ವಾಸ್ತವದಲ್ಲಿ ಈ ಅನುಮೋದನೆ ನೀಡುವಂತಹ ಸಂಬಂಧ ತಾಲೂಕು ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿಲ್ಲ. ಆದ್ರೂ ಕೂಡ ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಿದೆ. ಈ ಪ್ರಕರಣದಲ್ಲಿ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿರೋದು ತನಿಖಾ ತಂಡ ಕೂಡ ದೃಢಪಡಿಸಿಕೊಂಡಿದೆ. ತನಿಖಾ ವರದಿಯಿಂದ ಕೂಡ ಇದು ಗೊತ್ತಾಗಿದೆ. ಈ ತನಿಖಾ ವರದಿ ಸರ್ಕಾರದ ಕೈಯಲ್ಲಿ ಇದ್ರೂ ಸಹ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಮತ್ತು ಮೈಸೂರು ಜಿಲ್ಲೆಯವರೇ ಆಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದುವರೆಗೂ ಕೂಡ ಯಾವುದೇ ಕ್ರಮಕ್ಕೆ ಸೂಚನೆಯನ್ನ ನೀಡಿಲ್ಲ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಹೀಗಾಗಿ ಮಹದೇವ್ ಸ್ವಾಮಿ ಎಂಬುವಂತಹ ವ್ಯಕ್ತಿ ಈ ತನಿಖಾ ವರದಿಯನ್ನ ಇಟ್ಟು ಮತ್ತೊಮ್ಮೆ ಸರ್ಕಾರದ ಕದ ತಟ್ಟಿದ್ದಾರೆ. ನಿಮ್ಮ ಹತ್ರ ವರದಿ ಇದೆ, ಆದ್ರೆ ಆ ವರದಿಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಇನ್ನು ಯಾವ್ಯಾವ ಗ್ರಾಮಗಳಲ್ಲಿ ಎಷ್ಟೆಷ್ಟು ಅಕ್ರಮ ನಡೆದಿದೆ ಬ್ಲೂ ಪ್ರಿಂಟ್ ನಲ್ಲಿ ಅಂತ ಹೇಳ್ತೀನಿ. ಮೈಸೂರು ತಾಲೂಕಿನ ಸಿದ್ಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದಾಗಿದೆ. ಬೆಳವಾಡಿಯಲ್ಲಿ 5, ನಾಗವಲದಲ್ಲಿ 1, ಬೋಗಾದಿಯಲ್ಲಿ ಅತಿ ಹೆಚ್ಚಾಗಿರೋದು 33 ಪ್ರಕರಣ, ವಾಜಮಂಗಲದಲ್ಲಿ 1, ಎಲವಾಲದಲ್ಲಿ 4, ಮರಟಿಕ್ಯಾತನಹಳ್ಳಿಯಲ್ಲಿ 2, ಹೊಸಹುಂಡಿಯಲ್ಲಿ 1, ಶ್ರೀರಾಮಪುರದಲ್ಲಿ 1 ಸೇರಿ ಒಟ್ಟಾರೆ 49 ಪ್ರಕರಣಗಳಲ್ಲಿ ಈ ಅಕ್ರಮ ನಡೆದಿರೋದು ತನಿಖಾ ವರದಿಯಿಂದ ತಿಳಿದು ಬಂದಿದೆ. ಮೈಸೂರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಲಿಂಗರಾಜಯ್ಯ, ಇದೇ ತಾಲೂಕು ಪಂಚಾಯಿತಿಯ ಹಿಂದಿನ ಕಾರ್ಯನಿರ್ವಾಹಕ ಅಧಿಕಾರಿ MS ರಮೇಶ್ ಎನ್ನುವರು, ಕೃಷ್ಣಕುಮಾರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿರುವಂತಹ ಜಗದೀಶ್, ನಾಗರಾಜು, ಮಂಜುನಾಥ್ ಎಂಬುವರು ಭಾಗಿ ಆಗಿದ್ದಾರೆ ಅಂತ ಹೇಳಿ ತನಿಖಾ ತಂಡ ದೃಢಪಡಿಸಿದೆ. ಇದರ ಬೇಕಾದಂತಹ ದಾಖಲೆಗಳು ಕೂಡ ಸಿಎಂ ಬಳಿ ಇದೆ. ಸಿದ್ಧಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸಿದ್ಧಲಿಂಗಾಪುರ ಗ್ರಾಮದ ಸರ್ವೆ ನಂಬರ್ 60/3ರಲ್ಲಿ 33 ಗುಂಟೆ ಜಮೀನನ್ನ ಏಕ ನಿವೇಶನವನ್ನಾಗಿಸಲಾಗಿತ್ತು. ಇದಕ್ಕೆ 2019ರ ಜೂನ್ 19ರಂದು ನಡೆದಿದ್ದಂತಹ ಒಂದು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯನ್ನ ನೀಡಲಾಗಿತ್ತು ಅಂತ ಹೇಳಲಾಗಿತ್ತು. ಆದ್ರೆ ಸಭೆ ನಡವಳಿ ಪ್ರಕಾರ ಈ ವಿಷಯದ ಬಗ್ಗೆ ಯಾವುದೇ ನಿರ್ಣಯವನ್ನ ಕೈಗೊಂಡಿರಲಿಲ್ಲ, ಡಿಸಿಷನ್ಗೆ ಬಂದಿರಲಿಲ್ಲ ಮತ್ತು ನಡವಳಿಯಲ್ಲಿಯೂ ಕೂಡ ಇದೆಲ್ಲಿಯೂ ದಾಖಲಾಗಿರಲಿಲ್ಲ. ಆ ಡಾಕ್ಯುಮೆಂಟ್ ಅಲ್ಲಿ ಎಲ್ಲೂ ಕೂಡ ಇವರು ಸ್ಪಷ್ಟವಾಗಿ ತಿಳಿಸಿರಲಿಲ್ಲ. ಆದ್ರೆ ಈ ಗ್ರಾಮವು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೊಳಪಡುವಂತ ಪ್ರದೇಶ ಆಗಿತ್ತು. ಆದ್ರೂ ಸಹ ಈ ನಿವೇಶನದ ವಿನ್ಯಾಸಕ್ಕೆ ಮೈಸೂರು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಂತಹ ಲಿಂಗರಾಜಯ್ಯ ಹಾಗೆ AE ಜಗದೀಶ್ ಅವರು ಈ ಬ್ಲೂ ಪ್ರಿಂಟ್ ನ ತಾಂತ್ರಿಕ ಅನುಮೋದನೆಯನ್ನ ನೀಡಿರೋದು ತನಿಖಾ ತಂಡ ಪತ್ತೆ ಹಚ್ಚಿದೆ. ಇದು ರಿಪೋರ್ಟ್ ನಿಂದ ಗೊತ್ತಾಗಿದೆ. ಟೆಕ್ನಿಕಲ್ ಆಗಿ ಏನೆಲ್ಲ ಪರ್ಮಿಷನ್ ಕೊಡಬೇಕು ಕೊಟ್ಬಿಟ್ಟಿದ್ದಾರೆ. ಇನ್ನು ಅದೇ ರೀತಿ ಬೆಳವಾಡಿ ಗ್ರಾಮ ಪಂಚಾಯಿತಿಯ ಬೆಳವಾಡಿ ಗ್ರಾಮದ ಸರ್ವೆ ನಂಬರ್ 313/4ರಲ್ಲಿ 15 ಗುಂಟೆ ಜಮೀನು ಏಕ ನಿವೇಶನಕ್ಕೆ ನಕ್ಷೆ ಅನುಮೋದನೆಯನ್ನ ಕೊಡಲಾಗಿತ್ತು. ಇದು ಕೂಡ ಮೂಡಾ ವ್ಯಾಪ್ತಿಯ ಪ್ರದೇಶ ಆಗಿದೆ. ಆದ್ರೂ ಈ ಸರ್ವೆ ನಂಬರ್ ಜಮೀನಿಗೆ ಮೈಸೂರು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಕುಮಾರ್ ಹಾಗೆ AE ಜಗದೀಶ್ ಅವರು ಬ್ಲೂ ಪ್ರಿಂಟ್ಗೆ ಟೆಕ್ನಿಕಲ್ ಆಗಿ ಅನುಮೋದನೆಯನ್ನ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾಗವಾಗಲ ಗ್ರಾಮ ಪಂಚಾಯಿತಿಯ ಸರ್ವೆ ನಂಬರ್ 23/3ರಲ್ಲಿನ 1 ಎಕರೆ 10 ಗುಂಟೆ ಬೋಗಾದಿ ಗ್ರಾಮ ಪಂಚಾಯಿತಿಯ ಬೋಗಾದಿ ಸರ್ವೆ ನಂಬರ್ 57/3ರಲ್ಲಿ 1 ಎಕರೆ 4 ಗುಂಟೆ ಜಮೀನು ಹಾಗೆ ಬೆಳವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಗಳ್ಳಿ ಸರ್ವೆ ನಂಬರ್ 47/2B ರಲ್ಲಿ 21 ಗುಂಟೆ ಹಾಗೆ ವಾಜಮಂಗಲ ಸರ್ವೆ ನಂಬರ್ 62/2ರಲ್ಲಿ 33 ಗುಂಟೆ ಜಮೀನು, ಇಲುವಾಲ ಗ್ರಾಮದ ಸರ್ವೆ ನಂಬರ್ 45/6ರಲ್ಲಿ
25 ಗುಂಟೆ ಸರ್ವೆ ನಂಬರ್ 43/3ರಲ್ಲಿ 37 ಗುಂಟೆ ಜಮೀನನ್ನ ನಿಯಮ ಬಾಹಿರವಾಗಿ ಏಕ ನಿವೇಶನವನ್ನಾಗಿ ಮಾಡಲಾಗಿದೆ. ಇನ್ನು ಮರಡಿಕ್ಯಾತನಹಳ್ಳಿಯ ಸರ್ವೆ ನಂಬರ್ 84/1ರಲ್ಲಿ 29 ಗುಂಟೆ 84/2ರಲ್ಲಿ 6 ಗುಂಟೆ ಜಮೀನಿನಲ್ಲಿ ನಿಯಮ ಬಾಹಿರವಾಗಿ ಬಹು ನಿವೇಶನಗಳನ್ನಾಗಿ ರೂಪಿಸಿದ್ದಾರೆ. ವಿನ್ಯಾಸಕ್ಕೆ ಅಂದ್ರೆ ಈ ಬ್ಲೂ ಪ್ರಿಂಟ್ ಏನಿದೆ ಇದಕ್ಕೆ ಟೆಕ್ನಿಕಲ್ ಆಗಿ ಅನುಮೋದನೆಯನ್ನ ಕೊಡ್ತಾರೆ. ಇಲ್ವಾಲ ಸರ್ವೆ ನಂಬರ್ 45/7ರಲ್ಲಿ 27 ಗುಂಟೆ ಏಕ ನಿವೇಶನದ ವಿನ್ಯಾಸಕ್ಕೆ ತಾಂತ್ರಿಕ ಅನುಮೋದನೆಯನ್ನ ನೀಡಲಾಗಿದೆ. ಬ್ಲೂ ಪ್ರಿಂಟ್ ಡಿಸೈನ್ಗೆ ಟೆಕ್ನಿಕಲ್ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಬೆಳವಾಡಿ ಪಂಚಾಯಿತಿಯ ಹೆಮ್ಮನಹಳ್ಳಿ ಸರ್ವೆ ನಂಬರ್ 87/2ರಲ್ಲಿ 32 ಗುಂಟೆ 82/1ರಲ್ಲಿ 8 ಗುಂಟೆ 2ರಲ್ಲಿ 30 ಗುಂಟೆ 87/3ರಲ್ಲಿ 14 ಗುಂಟೆ ಬಹು ನಿವೇಶನ ವಿನ್ಯಾಸಕ್ಕೆ ನಿಯಮ ಬಾಹಿರವಾಗಿ ತಾಂತ್ರಿಕ ಅನುಮೋದನೆಯನ್ನ ನೀಡಲಾಗಿದೆ ಅಂತ ಹೇಳಿ ತನಿಖಾ ವರದಿ ಕ್ಲೀನ್ ಆಗಿ ವಿವರಿಸಿದ್ದಾರೆ. ಇದೆಲ್ಲ ಹೊರತುಪಡಿಸಿ ಬೋಗಾದಿಯಲ್ಲಿ ಅತಿ ಹೆಚ್ಚು ಪ್ರಕರಣ ಅಂತ ಹೇಳಿದೆ. 33 ಪ್ರಕರಣ ಇತ್ತು. ಅಲ್ಲಿ ಯಾವ ರೀತಿಯಾಗಿ ಎಷ್ಟು ಗುಂಟೆ ಆಗಿದೆ ಅಂದ್ರೆ ಇಲವಾಲ ಸರ್ವೆ ನಂಬರ್ 6/6ರಲ್ಲಿ 21, ಬೋಗಾದಿ ಸರ್ವೆ ನಂಬರ್ 57/20ರಲ್ಲಿ 4 ಗುಂಟೆ, ಸರ್ವೆ ನಂಬರ್ 57/12ರಲ್ಲಿ 1 ಗುಂಟೆ, ಸರ್ವೆ ನಂಬರ್ 57/24ರಲ್ಲಿ 4 ಗುಂಟೆ, ಸರ್ವೆ ನಂಬರ್ 57/18ರಲ್ಲಿ 6 ಗುಂಟೆ, 57/10ರಲ್ಲಿ 1, 57/19ರಲ್ಲಿ 10 ಗುಂಟೆ, 57/15ರಲ್ಲಿ 1 ಎಕರೆ 4 ಗುಂಟೆ, 57/4ರಲ್ಲಿ 1 ಗುಂಟೆ, ಹೀಗೆ ಅನೇಕ ಪ್ರಕರಣಗಳು ಬೋಗಾದಿಯಲ್ಲಿ ಕಾಣಸಿಗುತ್ತೆ. ಇನ್ನು ಹೊಸಹುಂಡಿ ಪಂಚಾಯಿತಿ ವ್ಯಾಪ್ತಿಯ ಗುಡಮಾದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 97/2ರಲ್ಲಿ 30 ಗುಂಟೆ, ಶ್ರೀರಾಂಪುರ ಪಂಚಾಯಿತಿ ವ್ಯಾಪ್ತಿಯ ಗೊರೂರು ಗ್ರಾಮದ ಸರ್ವೆ ನಂಬರ್ 49/4ರಲ್ಲಿ 20 ಗುಂಟೆ, ಹೆನಕಲ್ ಗ್ರಾಮದ ಸರ್ವೆ ನಂಬರ್ 12/5ರಲ್ಲಿ 36 ಗುಂಟೆ ನಿವೇಶನದ ವಿನ್ಯಾಸಕ್ಕೆ ಟೆಕ್ನಿಕಲ್ ಆಗಿ ಅನುಮೋದನೆಯನ್ನ ನೀಡಿದ್ದಾರೆ. ಈ ಫೈಲ್ ಏನಿದೆ ತಾಲೂಕು ಪಂಚಾಯಿತಿಯಲ್ಲಿ ಸಿಗೋದೇ ಇಲ್ಲ. ಈ ಅಂಶವನ್ನ ಕೂಡ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ತನಿಖಾ ತಂಡ. ಇನ್ನು ಅನ್ಯಕ್ರಾಂತವಾದಂತಹ ಜಮೀನುಗಳಿಗೆ ಏಕ ನಿವೇಶನ ಹಾಗೆ ಬಹು ನಿವೇಶನ ನಕ್ಷೆಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಿರೋದು ಹಾಗೆ ತಾಲೂಕು ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳದೆ ಇರೋದು ಕೂಡ ಕಂಡು ಬಂದಿರುತ್ತೆ. ಇದನ್ನ ಕೂಡ ತನಿಖಾ ತಂಡ ಪತ್ತೆ ಹಚ್ಚಿದೆ. ಇದನ್ನ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ನಡವಳಿ ಪುಸ್ತಕದಲ್ಲಿ ನಮೂದಿಸದಿದ್ರೂ ಸಹ ತೀರ್ಮಾನ ಆಗದೆ ಇರೋದು ಕಂಡು ಬಂದಿದೆ ಅಂತ ಹೇಳಿ ಮೂಡಾ ನಗರ ಯೋಜಕ ಶೇಖ್ ಅಬ್ಬರ್ ಅಹಮದ್ ಅವರ ನೇತೃತ್ವದ ತನಿಖಾ ವರದಿಯಲ್ಲಿ ಇದನ್ನ ವಿವರಿಸಲಾಗಿದೆ. ಒಂದು ಕಡೆ ಮೂಡಾ ಹಗರಣ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದ್ರೆ, ಅದೇ ಮೂಡಾ ವ್ಯಾಪ್ತಿಗೊಳಪಡುವಂತಹ ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿ ಹಲವಾರು ಗ್ರಾಮಗಳ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಅದರ ಡಿಟೇಲ್ ಅನ್ನ ಕೂಡ ನಾನು ನಿಮ್ಗೆ ಕೊಟ್ಟೆ. ಯಾವ್ಯಾವ ಸರ್ವೆಯಲ್ಲಿ ಎಷ್ಟು ಗುಂಟೆಗಳ ಅಕ್ರಮ ಆಗಿದೆ, ಬ್ಲೂ ಪ್ರಿಂಟ್ ಗಳಿಗೆ ಈ ಡಿಸೈನ್ ಮಾಡುವಂತಹ ಬ್ಲೂ ಪ್ರಿಂಟ್ ಏನಿದೆ ಆ ಬ್ಲೂ ಪ್ರಿಂಟ್ ಗಳಿಗೆ ಟೆಕ್ನಿಕಲ್ ಆಗಿ ಹೇಗೆ ಅಧಿಕಾರಿಗಳು ಅನುಮೋದನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸದ್ಯ ಎಲ್ಲದರ ದಾಖಲೆ ಈ ಫೈಲ್ ಬಳಿ ಲಭ್ಯ ಇದೆ. ಸರ್ಕಾರದ ಬಳಿ ಕೂಡ ಇದರ ತನಿಖಾ ವರದಿ ಇದ್ರು ಯಾವುದೇ ರೀತಿಯಾದಂತ ಸೂಚನೆಯನ್ನ ಅಥವಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಇರೋದು ಮತ್ತೊಂದು ಎಡವಟ್ಟನ್ನ ಸರ್ಕಾರ ಮಾಡ್ಕೊಳ್ತಿದ್ಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಇದು ಈ ವಾರದ ಸಂಚಿಕೆ. ಮುಂದಿನ ವಾರ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನ ತಡ್ತೀರಾ ಅಂತ ಭಾವಿಸಿದ್ದೀನಿ. ಸಂಚಿಕೆಯ ಕೊನೆಯಲ್ಲಿ QR ಕೋಡ್ ಅನ್ನ ಡಿಸ್ಪ್ಲೇ ಮಾಡಿದೀವಿ. ಅದನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನ ಅರ್ಪಿಸಬಹುದು. ನಮಸ್ಕಾರ.